ಗ್ರಾಮ ಅದು ಇಂಡಿ ಪಂಡರಪುರ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಗ್ರಾಮ. ಆ ಗ್ರಾಮ ನಮ್ಮ ಚಡ್ಚಣದ ಪ್ರತಿ ಬುಧವಾರ ಸಂತೆ ಮಾಡಿಕೊಂಡು ಆ ಕಡೆ 18 ಹಳ್ಳಿಯ ಜನ ಆ ರಸ್ತೆ ಗುಂಟ ಹೋಗುವಾಗ ಆ ಜೇವೂರ ಗ್ರಾಮದಲ್ಲಿ ಇರ್ತಕ್ಕಂಥ ಕೆಲವು ಹಗಲುಗಳ ಜನರು ಆ ಸಂತೆಗೆ ಹೋಗುವಂತ ಬರುವಂತ ಜನರಿಗೆ ಕಿರುಕುಳವನ್ನು ನೀಡಿ ಆ ಸಂತೆ ಎಲ್ಲಾನು ಕಸಕೊಂಡು ಕುಲ್ಲ ಕಳಿಸ್ತಿದ್ರಂತ. ಅಂತ ಪರಿಸ್ಥಿತಿ ಯಾಕಪ್ಪ ಅಂತಂದ್ರೆ ಆ ದಿನಗಳಲ್ಲಿ ಬರಗಾಲ ಬಂದು ಬಡತನ ಉಂಟಾಗಿ ಹಳ್ಳಿಯ ಜನರ ಒಂದು ಜೀವನ ಕಷ್ಟ ಆಗ್ತದೆ. ಆ ತಮ್ಮ ಒಂದು ಬದುಕಿಗಾಗಿ ಜನರು ಶ್ರೀಮಂತರಿಂದ ಕಸಿದುಕೊಂಡು ತಮ್ಮ ಜೀವನವನ್ನು ಸಾಗಿಸುವಂತ ಒಂದು ಆ ಗ್ರಾಮವಾಗಿ ಬೆಳೆದಿತ್ತು. ಅದಕ್ಕೆ ಆ ಗ್ರಾಮಕ್ಕೆ ಕಳ್ಳ ಜೇವೂರು ಅಂತೇಳಿ ಬಿರುದಾಂಕಿತ ಆಗಿತ್ತು. ಮುಂದೆ ಅದೇ ಒಂದು ಹಳ್ಳಿಯಲ್ಲಿ ಈ ಪರಮ ಪೂಜ್ಯ ಕಲಿಯುಗದ ಸತ್ಪುರುಷ ಶ್ರೀ ರೇವಣಸಿದ್ದೇಶ್ವರರು ಜನ್ಮವೆತ್ತಿ ಬರುತ್ತಾರೆ. ಆ ಗ್ರಾಮದಲ್ಲಿ ಜೇವೂರದ ರೇವಣಸಿದ್ದೇಶ್ವರ ಮುತ್ತೇವರ ಮನೆತನವೂ ಕೂಡ ಬಡತನದ ಮನೆಯಲ್ಲಿ ಇದ್ದುದರಿಂದ ಅವರ ಬಾಲ್ಯ ಜೀವನ ತುಂಬಾ ಕಷ್ಟಕರದಿಂದ ಕೂಡಿರುತ್ತದೆ. ಆ ಬಾಲ್ಯ ಜೀವನ ದಿನಗಳಲ್ಲಿ ಅವರು ಗ್ರಾಮದ ಒಬ್ಬ ಅನುಕೂಲಸ್ಥ ಶ್ರೀಮಂತರ ಮನೆಯಲ್ಲಿ ಜೀತಕ್ಕೆ ಇರ್ತಾರೆ. ಆ ಜೀತ ಇದ್ದ ಮನೆಯಲ್ಲಿ ಕೆಲವು ದಿನಗಳಲ್ಲಿ ಒಂದು ಅಜ್ಜಿಯ ಬೋರ್ಮಾಳ ಕಳವಾಗ್ತದೆ. ಆ ಬೋರ್ಮಾಳ ರೇವಣಸಿದ್ದನೇ ಕದ್ದಿರಬಹುದಂತ ಹೇಳಿ ಎಲ್ಲರೂ ಸಂಶಯಗೊಂಡು ರೇವಣಸಿದ್ದವರಿಗೆ ಗಸ್ತಿಯನ್ನು ಮಾಡ್ತಾರೆ ಮತ್ತು ಸಾಕಷ್ಟು ಕಷ್ಟವನ್ನು ಕೊಡ್ತಾರೆ. ಊರಾಗ ಬಂದು ನ್ಯಾಯ ಪಂಚಾಯತಿಯನ್ನು ಮಾಡ್ತಾರೆ. ಆ ರೇವಣಸಿದ್ದೇಶ್ವರರ ಪೂಜ್ಯ ತಂದೆ ತಾಯಿಗಳು ಸೋದರಿಗೂ ಕೂಡ ಹೇಳ್ತಾರೆ, ರೇವಣಸಿದ್ದ ನಮ್ಮ ಅಜ್ಜಿಯ ಬೋರ್ಮಾಳ ಕದ್ದಿದ್ದಾನಂತಕ್ಕಂಥದ್ದು ಇಡೀ ಅಪವಾದ ಆಗುತ್ತೆ. ಮುಂದೆ ಸುತ್ತ ಹಳ್ಳಿಗೆಲ್ಲ ಹಬ್ಬಿ ಜೇವೂರದ ಗ್ರಾಮದಲ್ಲಿ ಕಳ್ಳರಿಲ್ಲದ ಮನೆಯೇ ಇಲ್ಲ ಅಂತಕ್ಕಂಥ ಜನಜನಿತವಾಗ್ತದೆ. ಮುಂದೆ ಅಜ್ಜೇಶ್ವರ ಆ ಮನೆಯಿಂದ ಜೀತವನ್ನು ಬಿಡಿಸಿ ಮನೆ ಕಳಿಸ್ತಾರೆ. ಅಲ್ಲಿಂದ ಮನೆ ಬಂದ ಬಳಿಕ